ಇದರಿಂದ 3:30 ಸಮಯಕ್ಕೆ ಮಧ್ಯಾಹ್ನ ಸಂಜೆ. ಹಾ. ಸೊ ನಾನು ಆ ಮಂಗಳೂರು ಜೈಲ್ ಏನಿದೆ ಆ ಜೈಲ್ ರೂಟ್ ಅಲ್ಲಿ ನಾನು ಹೋಗ್ತಾ ಇರ್ಬೇಕಾದ್ರೆ ಓಕೆ. ಸೊ ನನ್ನ ಎದುರುಗಡೆಯಿಂದ ಒಂದು ಟೂ ವೀಲರ್ ಇತ್ತು. ಟೂ ವೀಲರ್ ಇಂದ ಅವ್ರ ಗಾಡಿ ನಿಲ್ಲಿಸಿ, ಅಂದ್ರೆ ಒಂಥರ ಭಾರಿ ಹೆದರಿಕೆಯಿಂದ ಇದ್ರು. ಅವರ ನೋಡುವಾಗ ನನಗೆ ಗೊತ್ತಾಯ್ತು. ಹಾ. ಸೊ ಆವಾಗ ಅವ್ರು ಅಲ್ಲೇ ಗಾಡಿ ನಿಲ್ಲಿಸಿ ಆಚೆ ಈಚೆ ನೋಡಿದ್ರು. ಎರಡು ಪೊಟ್ಟಣವನ್ನು ಜೈಲ್ನ ರೋಡಿಂದ ಕಾಂಪೌಂಡ್ ವಾಲ್ನ ಒಳಗಡೆ ಬಿಸಾಡಿದ್ರು. ಓಕೆ. ಒಂದು 2 ಸಲ 2 ಪೊಟ್ಟಣ ಬಿಸಾಡಿದ್ದಾರೆ, 2 ಪ್ಯಾಕೆಟ್. ಆಮೇಲೆ ನಾನು ಏನ್ ಮಾಡಿದೆ, ಅವರನ್ನ ಹಿಂಬಾಲಿಸ್ಕೊಂಡು ಹೋದೆ. ಆದ್ರೆ ಬಟ್ ಅವ್ರು ಸಿಕ್ಲಿಲ್ಲ. ಯಾಕಂತ ಹೇಳಿ ನಾನು ಕಾರಲ್ಲಿ ಇದ್ದೆ, ಅವ್ರು ಟೂ ವೀಲರ್ ಅಲ್ಲಿ ಇದ್ರು. ಸೊ ಅದು ಅವ್ರು ಆ ಕಡೆ ಹೋದ್ರು. ಬಟ್ ಇದು ಏನು ಅಂತ ಹೇಳಿದ್ರೆ ಇದು ಹೊಸ್ತಲ್ಲ. ನಾನು ಹೌದು. ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಾಗ 2017ರಲ್ಲಿ ಸೇಮ್ ಇನ್ಸಿಡೆಂಟ್ ಸೇಮ್ ಟೈಮಿಗೆ ನಡೆದಿತ್ತು. ಅದೊಂದು 2-2:30 ಗಂಟೆಗೆ. ಈ ಸಲ ಇದು 3:30 ಗಂಟೆಗೆ. ಓಕೆ. 2:30 ಗಂಟೆಗೆ ನಾನು ನನಗನ್ಸುತ್ತೆ ಆಗಾಗ ಈ ರೀತಿ ಪೊಟ್ಟಣ ತಂದು ಬಿಸಾಕುವಂತ ಕೆಲಸಗಳು ಆಗ್ತಾನೆ ಇತ್ತ ಅಂತ ಅಲ್ಲಿ. ಖಂಡಿತ 100%. ಯಾಕಂತ ಹೇಳಿದ್ರೆ ನಾನು ಅದೇ ಹೇಳಿದೆಲ್ಲ, 2017ರಲ್ಲಿ ನಾನು ಮೇಯರ್ ಆಗಿದ್ದಾಗ ಗಾಡಿಯನ್ನು ನಾನು ಚೇಸ್ ಮಾಡ್ಕೊಂಡು ಹೋಗಿ ನಾನು ಅವನನ್ನು ಹಿಡ್ದಿದ್ದೇನೆ. ನಾನು ತುಂಬಾ ಹೋಗಿ ಹಿಡಿದು ಮತ್ತೆ ಅವ ನನ್ನ ಕೈಯಿಂದ ತಪ್ಪಿಸಿಕೊಂಡು ಅವ ಓಡಿ ಹೋದದ್ದು. ಇದನ್ನು ನಾನು ಆವಾಗ ಚಂದ್ರಶೇಖರ್ ಕಮಿಷನರ್ ಆಗಿದ್ರು. ಸೊ ಅವರಿಗೆ ನಾನು ಇನ್ಫಾರ್ಮ್ ಮಾಡಿ, ಇಲ್ಲ ಹಿಡಿತೇವೆ ಆಗ್ತದೆ ಹಾಗೆ ಹೀಗೆ ಹೇಳಿದ್ರೆ ಮತ್ತೆ ಅದನ್ನ ಸುಮ್ನೆ ಇದ್ದು ಬಿಟ್ರು. ಇದೇನು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಜೈಲಿನೊಳಗಿರುವಂತ ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೆ ಇದು ಗೊತ್ತಿಲ್ಲದೆ ನಡೆಯುವುದಿಲ್ಲ. ನಾನೊಂದು ಸಿಂಪಲ್ ಆಗಿ ಹೇಳುವಂತದ್ದು. ನೀವ್ ಹೇಳಿದ್ದು 2017 ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಗೊತ್ತಿಲ್ಲದೆ ಇರತ್ತಾ? ಅವ್ರ ಅಣತಿಯಂತೆ ಆಗ್ತಿರಬಹುದಲ್ಲ. 100%. ಯಾಕಂತ ಹೇಳಿದ್ರೆ ಇವತ್ತು ನಾನೀಗ ಇವತ್ತು ನಿನ್ನೆ ಅವನು ಬಿಸಾಡುವಂತ ಸಂದರ್ಭದಲ್ಲಿ ನಾನು ಅವನನ್ನು ಯಾರು ಬಿಸಾಡಿದಾನೆ ಅವನನ್ನು ನಾನು ಹಿಡಿಲಿಕ್ಕೆ ಅಂತ ಹೇಳಿ ನಾನು ಹೋದೆ, ಹಿಂಬಾಲಿಸಿಕೊಂಡು ಟೂ ವೀಲರ್ ನಾನು ಕಾರಲ್ಲಿ ಹೋಗಿ ನಾನು ವಾಪಸ್ ಜೈಲ್ ಹತ್ರ ಬಂದೆ. ಅಂದ್ರೆ ಇಮಿಡಿಯೇಟ್ ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಆದ್ರೂ ಸಹ ನಾನು ಬಂದಾಗ ಅಲ್ಲಿ ಒಬ್ಬ ಪೊಲೀಸ್ ಕೂತಿದ್ದಾನೆ. ನಾನು ಕೇಳಿದೆ ಅವನಿಗೆ, ನೀನ್ ಎಷ್ಟೊತ್ತಿಂದ ಇಲ್ಲಿದ್ದಿ ಅಂತ. ನಾನು 1:30 ಗಂಟೆಯಿಂದ ಇದ್ದೇನೆ ಹೇಳ್ತಾರೆ. ಅದ್ರ ಸರಿ ಬಿಸಾಡಿದ ಕರೆಕ್ಟ್ ಆಪೋಸಿಟ್ ಅಲ್ಲೇ ಕೂತಿದ್ದಾರೆ ಚೇರ್ ಹಾಕೊಂಡು. ಸೊ ಅಲ್ಲಿ ಅವನಿಗೆ ಕೇಳುವಾಗ ಅವನು ಹೇಳ್ತಾ ಇರೋದು, ಇಲ್ಲ ನಾನ್ ನೋಡಿಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ಇದು ಏನು ಅಂತ ಹೇಳಿದ್ರೆ ಇದು ಸುಮ್ಮನೆ ನೋಡಿ ಮಾಧ್ಯಮದವರಿಗೆ, ನಿಮಗೆ ಮತ್ತು ನಮ್ಮಂತವರಿಗೆ ಜನಪ್ರತಿನಿಧಿಗಳಿಗೆ ಆಗ್ಬೋದು ಅಥವಾ ನಿಮಗೆ ಇರ್ಬೋದು, ನಮಗೆ ಇಬ್ಬರಿಗೆ ಕೆಲಸ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಏನಿರ್ಬೋದು, ಏನ್ ಸಪ್ಲೈ ಮಾಡ್ತಾ ಇದಾರೆ ಅಂತ ಪೊಟ್ಟಣದಲ್ಲಿ, ಅದು ಪ್ರಶ್ನೆ ನಮಗೆ. ಅಲ್ಲ, ಬೇಜವಾಬ್ದಾರಿಯ ಉತ್ತರ ಕೊಟ್ಟರು ಯಾರು ಜೈಲರ್ ಏನಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸರಿ ಅವ್ರಿಗೆ ಏನಂತ ಹೇಳಿದ್ರೆ ನನ್ನ ಕಾರಲ್ಲಿ ರೆಕಾರ್ಡ್ ಆಗಿದೆ. ಅವ್ರಿಗೆ 100% ಗೊತ್ತಿತ್ತು ನನ್ನ ಕಾರಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲದಿದ್ರೆ ಅವ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ರು. ಲಾಸ್ಟ್ ಟೈಮ್ 2017ರಲ್ಲಿ ಅವ್ರು ನನ್ನ ಹತ್ರ ಹೇಳಿದ್ರು, ಇಲ್ಲ ಅದೇನು ಬಿಸಾಡಿಲ್ಲ ಮೇಡಮ್ ಅಂತ ಹೇಳಿ ನನ್ನನ್ನು ಇದು ಮಾಡಿದ್ರು. ಬಟ್ ನಾನು ಅವನನ್ನು ಹಿಡಿದಿದ್ದವ ತಪ್ಪಿಸ್ಕೊಂಡು ಹೋದ, ಅದು ಬೇರೆ ಪ್ರಶ್ನೆ. ಬಟ್ ಅವರು ಆ ರೀತಿ ಹೇಳಿದ್ರು ನನ್ನ ಹತ್ರ, ಇಲ್ಲ ಏನು ಬಿಸಾಡ್ಲಿಲ್ಲ, ಸಿಕ್ಲಿಲ್ಲ, ಕ್ಯಾಮರಾ ಇಲ್ಲ, ಹಾಗೆ ಹೇಳಿದ್ರು. ಅಟ್ಲೀಸ್ಟ್ ಕವಿತಾ ಮೇಡಮ್ ಈಗ ಮುನ್ನೆಲೆಗೆ ಬಂತಲ್ಲ ಸಾಕ್ಷಿಗಳ ಸಮೇತ, ಅಟ್ಲೀಸ್ಟ್ ಈಗೇನ್ ಕ್ರಮ ಆಗುತ್ತೆ? 100%. ಈಗ ನೋಡಿ ಸಾಕ್ಷಿ ಸಮೇತ ದೇವರು ನನಗೆ ಲಾಸ್ಟ್ ಟೈಮ್ ಇವ್ರು ಈ ರೀತಿ ಹೇಳಿದಕ್ಕೆ ನೋಡಿ ನನ್ನ ಕೈಗೆ ಸಿಕ್ಕಾಕೊಂಡ್ರು. ಆಮೇಲೆ ಇಲ್ಲಿ ಏನಂತ ಹೇಳಿದ್ರೆ 2 ಇಲಾಖೆಯವರಿಗೆ ಗೊತ್ತಿದೆ, ಪೊಲೀಸ್ ಇಲಾಖೆ ಇರ್ಬೋದು, ಒಳಗಿನವರಿಗೆ ಇರ್ಬೋದು, ಇಬ್ಬರಿಗೆ ಗೊತ್ತಿದೆ. ಗೊತ್ತಿಲ್ಲದೆ ಖಂಡಿತವಾಗಿ ನಡೆಯುವುದಿಲ್ಲ. ತಂದಿದ್ದೀರಾ, ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಈಗಾದ್ರೂ ಪೊಲೀಸ್ ಇಲಾಖೆ, ಜೈಲಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಫಾಲೋ ಅಪ್ ಮಾಡೋಣ. ಧನ್ಯವಾದಗಳು ರಿಪಬ್ಲಿಕ್. ಇದರಿಂದ 3:30 ಸಮಯಕ್ಕೆ ಮಧ್ಯಾಹ್ನ ಸಂಜೆ. ಸೊ ನಾನು ಆ ಮಂಗಳೂರು ಜೈಲ್ ಏನಿದೆ ಆ ಜೈಲ್ ರೂಟ್ ಅಲ್ಲಿ ನಾನು ಹೋಗ್ತಾ ಇರ್ಬೇಕಾದ್ರೆ ಸೊ ನನ್ನ ಎದುರುಗಡೆಯಿಂದ ಒಂದು ಟೂ ವೀಲರ್ ಇತ್ತು. ಟೂ ವೀಲರ್ ಇಂದ ಅವ್ರ ಗಾಡಿ ನಿಲ್ಲಿಸಿ, ಅಂದ್ರೆ ಒಂಥರ ಭಾರಿ ಹೆದರಿಕೆಯಿಂದ ಇದ್ರು. ಅವರ ನೋಡುವಾಗ ನನಗೆ ಗೊತ್ತಾಯ್ತು. ಸೊ ಆವಾಗ ಅವ್ರು ಅಲ್ಲೇ ಗಾಡಿ ನಿಲ್ಲಿಸಿ ಆಚೆ ಈಚೆ ನೋಡಿದ್ರು. 2 ಪೊಟ್ಟಣವನ್ನು ಜೈಲ್ನ ರೋಡಿಂದ ಕಾಂಪೌಂಡ್ ವಾಲ್ನ ಒಳಗಡೆ ಬಿಸಾಡಿದ್ರು. ಒಂದು 2 ಸಲ 2 ಪೊಟ್ಟಣ ಬಿಸಾಡಿದ್ದಾರೆ, 2 ಪ್ಯಾಕೆಟ್. ಆಮೇಲೆ ನಾನು ಏನ್ ಮಾಡಿದೆ, ಅವರನ್ನ ಹಿಂಬಾಲಿಸ್ಕೊಂಡು ಹೋದೆ. ಆದ್ರೆ ಬಟ್ ಅವ್ರು ಸಿಕ್ಲಿಲ್ಲ. ಯಾಕಂತ ಹೇಳಿ ನಾನು ಕಾರಲ್ಲಿ ಇದ್ದೆ, ಅವ್ರು ಟೂ ವೀಲರ್ ಅಲ್ಲಿ ಇದ್ರು. ಸೊ ಅದು ಅವ್ರು ಆ ಕಡೆ ಹೋದ್ರು. ಬಟ್ ಇದು ಏನು ಅಂತ ಹೇಳಿದ್ರೆ ಇದು ಹೊಸ್ತಲ್ಲ. ನಾನು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಾಗ 2017ರಲ್ಲಿ ಸೇಮ್ ಇನ್ಸಿಡೆಂಟ್ ಸೇಮ್ ಟೈಮಿಗೆ ನಡೆದಿತ್ತು. ಅದೊಂದು 2-2:30 ಗಂಟೆಗೆ. ಈ ಸಲ ಇದು 3:30 ಗಂಟೆಗೆ. 2:30 ಗಂಟೆಗೆ ನನಗನ್ಸುತ್ತೆ ಆಗಾಗ ಈ ರೀತಿ ಪೊಟ್ಟಣ ತಂದು ಬಿಸಾಕುವಂತ ಕೆಲಸಗಳು ಆಗ್ತಾನೆ ಇತ್ತ ಅಂತ ಅಲ್ಲಿ. ಖಂಡಿತ 100%. ಯಾಕಂತ ಹೇಳಿದ್ರೆ ನಾನು ಅದೇ ಹೇಳಿದೆಲ್ಲ, 2017ರಲ್ಲಿ ನಾನು ಮೇಯರ್ ಆಗಿದ್ದಾಗ ಗಾಡಿಯನ್ನು ನಾನು ಚೇಸ್ ಮಾಡ್ಕೊಂಡು ಹೋಗಿ ನಾನು ಅವನನ್ನು ಹಿಡ್ದಿದ್ದೇನೆ.
ನಾನು ತುಂಬಾ ಹೋಗಿ ಹಿಡಿದು ಮತ್ತೆ ಅವ ನನ್ನ ಕೈಯಿಂದ ತಪ್ಪಿಸಿಕೊಂಡು ಅವ ಓಡಿ ಹೋದದ್ದು. ಇದನ್ನು ನಾನು ಆವಾಗ ಚಂದ್ರಶೇಖರ್ ಕಮಿಷನರ್ ಆಗಿದ್ರು. ಸೊ ಅವರಿಗೆ ನಾನು ಇನ್ಫಾರ್ಮ್ ಮಾಡಿ ಇಲ್ಲ ಹಿಡಿತೇವೆ ಆಗ್ತದೆ ಹಾಗೆ ಹೀಗೆ ಹೇಳಿದ್ರೆ ಮತ್ತೆ ಅದನ್ನ ಸುಮ್ನೆ ಇದ್ದು ಬಿಟ್ರು. ಇದೇನು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಜೈಲಿನೊಳಗಿರುವಂತ ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೆ ಇದು ಗೊತ್ತಿಲ್ಲದೆ ನಡೆಯುವುದಿಲ್ಲ. ನಾನೊಂದು ಸಿಂಪಲ್ ಆಗಿ ಹೇಳುವಂತದ್ದು. ನೀವ್ ಹೇಳಿದ್ದು 2017 ಅಲ್ಲಿಂದ್ರ ಇಲ್ಲಿ ತನಕ ಅಂದ್ರೆ ಗೊತ್ತಿಲ್ಲದೆ ಇರತ್ತಾ? ಅವ್ರು ಅಣತಿಯಂತೆ ಆಗ್ತಿರಬಹುದಲ್ಲ? 100%. ಯಾಕಂತ ಹೇಳಿದ್ರೆ ಇವತ್ತು ನಾನೀಗ ಇವತ್ತು ನಿನ್ನೆ ಅವನು ಬಿಸಾಡುವಂತ ಸಂದರ್ಭದಲ್ಲಿ ನಾನು ಅವನನ್ನು ಯಾರು ಬಿಸಾಡಿದಾನೆ ಅವನನ್ನು ನಾನು ಹಿಡಿಲಿಕ್ಕೆ ಅಂತ ಹೇಳಿ ನಾನು ಹೋದೆ, ಹಿಂಬಾಲಿಸಿಕೊಂಡು ಅವನ ಟೂ ವೀಲರ್ ನಾನು ಕಾರಲ್ಲಿ ಹೋಗಿ ನಾನು ವಾಪಸ್ ಜೈಲ್ ಹತ್ರ ಬಂದೆ. ಅಂದ್ರೆ ಇಮಿಡಿಯೇಟ್ ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಆದ್ರೂ ಸಹ ನಾನು ಬಂದಾಗ ಅಲ್ಲಿ ಒಬ್ಬ ಪೊಲೀಸ್ ಕೂತಿದ್ದಾನೆ. ನಾನು ಕೇಳಿದೆ ಅವನಿಗೆ ನೀನ್ ಎಷ್ಟೊತ್ತಿಂದ ಇಲ್ಲಿದ್ದಿ ಅಂತ. ನಾನು 1.5 ಗಂಟೆಯಿಂದ ಇದ್ದೇನೆ ಹೇಳ್ತಾರೆ. ಅದ್ರ ಸರಿ ಬಿಸಾಡಿದ ಕರೆಕ್ಟ್ ಆಪೋಸಿಟ್ ಅಲ್ಲೇ ಕೂತಿದ್ದಾರೆ ಚೇರ್ ಹಾಕೊಂಡು. ಸೊ ಅಲ್ಲಿ ಅವನಿಗೆ ಕೇಳುವಾಗ ಅವನು ಹೇಳ್ತಾ ಇರೋದು ಇಲ್ಲ ನಾನ್ ನೋಡಿಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ಇದು ಏನು ಅಂತ ಹೇಳಿದ್ರೆ ಇದು ಸುಮ್ಮನೆ ನೋಡಿ ಮಾಧ್ಯಮದವರಿಗೆ, ನಿಮಗೆ ಮತ್ತು ನಮ್ಮಂತವರಿಗೆ ಜನಪ್ರತಿನಿಧಿಗಳಿಗೆ ಆಗ್ಬೋದು ಅಥವಾ ನಿಮಗೆ ಇರ್ಬೋದು, ನಮಗೆ ಇಬ್ಬರಿಗೆ ಕೆಲಸ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಏನಿರ್ಬೋದು, ಏನ್ ಸಪ್ಲೈ ಮಾಡ್ತಾ ಇದಾರೆ ಅಂತ ಪೊಟ್ಟಣದಲ್ಲಿ, ಅದು ಪ್ರಶ್ನೆ ನಮಗೆ. ಅಲ್ಲ, ಬೇಜವಾಬ್ದಾರಿಯ ಉತ್ತರ ಕೊಟ್ಟರು ಯಾರು ಜೈಲರ್ ಏನಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸರಿ ಅವ್ರಿಗೆ ಏನಂತ ಹೇಳಿದ್ರೆ ನನ್ನ ಕಾರಲ್ಲಿ ರೆಕಾರ್ಡ್ ಆಗಿದೆ. ಅವ್ರಿಗೆ 100% ಗೊತ್ತಿತ್ತು ನನ್ನ ಕಾರಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲದಿದ್ರೆ ಅವ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ರು. ಲಾಸ್ಟ್ ಟೈಮ್ 2017ರಲ್ಲಿ ಅವ್ರು ನನ್ನ ಹತ್ರ ಹೇಳಿದ್ರು ಇಲ್ಲ ಅದೇನು ಬಿಸಾಡಿಲ್ಲ ಮೇಡಮ್ ಅಂತ ಹೇಳಿ ನನ್ನನ್ನು ಇದು ಮಾಡಿದ್ರು. ಬಟ್ ನಾನು ಅವನನ್ನು ಹಿಡಿದಿದ್ದವ ತಪ್ಪಿಸ್ಕೊಂಡು ಹೋದ, ಅದು ಬೇರೆ ಪ್ರಶ್ನೆ. ಬಟ್ ಅವರು ಆ ರೀತಿ ಹೇಳಿದ್ರು ನನ್ನ ಹತ್ರ, ಇಲ್ಲ ಏನು ಬಿಸಾಡ್ಲಿಲ್ಲ, ಸಿಕ್ಲಿಲ್ಲ, ಕ್ಯಾಮರಾ ಇಲ್ಲ, ಹಾಗೆ ಹೇಳಿದ್ರು. ಅಟ್ಲೀಸ್ಟ್ ಕವಿತಾ ಮೇಡಮ್ ಈಗ ಮುನ್ನೆಲೆಗೆ ಬಂತಲ್ಲ ಸಾಕ್ಷಿಗಳ ಸಮೇತ, ಅಟ್ಲೀಸ್ಟ್ ಈಗೇನ್ ಕ್ರಮ ಆಗುತ್ತೆ? 100%. ಈಗ ನೋಡಿ ಸಾಕ್ಷಿ ಸಮೇತ ದೇವರು ನನಗೆ ಲಾಸ್ಟ್ ಟೈಮ್ ಇವ್ರು ಈ ರೀತಿ ಹೇಳಿದಕ್ಕೆ ನೋಡಿ ನನ್ನ ಕೈಗೆ ಸಿಕ್ಕಾಕೊಂಡ್ರು. ಆಮೇಲೆ ಇಲ್ಲಿ ಏನಂತ ಹೇಳಿದ್ರೆ 2 ಇಲಾಖೆಯವರಿಗೆ ಗೊತ್ತಿದೆ, ಪೊಲೀಸ್ ಇಲಾಖೆ ಇರ್ಬೋದು, ಒಳಗಿನವರಿಗೆ ಇರ್ಬೋದು, ಇಬ್ಬರಿಗೆ ಗೊತ್ತಿದೆ. ಗೊತ್ತಿಲ್ಲದೆ ಖಂಡಿತವಾಗಿ ನಡೆಯುವುದಿಲ್ಲ. ತಂದಿದ್ದೀರಾ, ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಈಗಾದ್ರೂ ಪೊಲೀಸ್ ಇಲಾಖೆ ಜೈಲಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಫಾಲೋ ಅಪ್ ಮಾಡೋಣ. ಧನ್ಯವಾದಗಳು ರಿಪಬ್ಲಿಕ್. ಇದರಿಂದ 3:30 ಸಮಯಕ್ಕೆ ಮಧ್ಯಾಹ್ನ ಸಂಜೆ ಸೊ ನಾನು ಮಂಗಳೂರು ಜೈಲ್ ಏನಿದೆ ಆ ಜೈಲ್ ರೂಟ್ ಅಲ್ಲಿ ನಾನು ಹೋಗ್ತಾ ಇರ್ಬೇಕಾದ್ರೆ ಸೊ ನನ್ನ ಎದುರುಗಡೆಯಿಂದ ಒಂದು 2 ವೀಲರ್ ಇತ್ತು. 2 ವೀಲರ್ ಇಂದ ಅವ್ರ ಗಾಡಿ ನಿಲ್ಲಿಸಿ, ಅಂದ್ರೆ ಒಂಥರ ಬಾರಿ ಹೆದರಿಕೆಯಿಂದ ಇದ್ರು. ಅವರ ನೋಡುವಾಗ ನನಗೆ ಗೊತ್ತಾಯ್ತು. ಸೊ ಆವಾಗ ಅವ್ರು ಅಲ್ಲೇ ಗಾಡಿ ನಿಲ್ಲಿಸಿ ಆಚೆ ನೋಡಿದ್ರು. 2 ಪೊಟ್ಟಣವನ್ನು ಜೈಲ್ನ ರೋಡಿಂದ ಕಾಂಪೌಂಡ್ ಹಾಲ್ನ ಒಳಗಡೆ ಬಿಸಾಡಿದ್ರು. ಒಂದು 2 ಸಲ 2 ಪೊಟ್ಟಣ ಬಿಸಾಡಿದ್ದಾರೆ, 2 ಪ್ಯಾಕೆಟ್. ಆಮೇಲೆ ನಾನು ಏನ್ ಮಾಡಿದೆ, ಅವರನ್ನ ಹಿಂಬಾಲಿಸ್ಕೊಂಡು ಹೋದೆ. ಬಟ್ ಅವ್ರು ಸಿಕ್ಲಿಲ್ಲ. ಯಾಕಂತ ಹೇಳಿ ನಾನು ಕಾರಲ್ಲಿ ಇದ್ದೆ, ಅವ್ರು 2 ವೀಲರ್ ಅಲ್ಲಿ ಇದ್ರು. ಸೊ ಅದು ಅವ್ರು ಆ ಕಡೆ ಹೋದ್ರು. ಬಟ್ ಇದು ಏನು ಅಂತ ಹೇಳಿದ್ರೆ ಇದು ಹೊಸ್ತಲ್ಲ. ನಾನು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಾಗ 2017ರಲ್ಲಿ ಸೇಮ್ ಇನ್ಸಿಡೆಂಟ್ ಸೇಮ್ ಟೈಮಿಗೆ ನಡೆದಿತ್ತು. ಅದೊಂದು 2-2.5 ಗಂಟೆಗೆ. ಈ ಸಲ ಇದು 3:30 ಗಂಟೆಗೆ. 2:30 ಗಂಟೆಗೆ ನನಗನ್ಸುತ್ತೆ ಆಗಾಗ ಈ ರೀತಿ ಪೊಟ್ಟಣ ತಂದು ಬಿಸಾಕುವಂತ ಕೆಲಸಗಳು ಆಗ್ತಾನೆ ಇತ್ತ ಅಂತ ಅಲ್ಲಿ. ಖಂಡಿತ 100%. ಯಾಕಂತ ಹೇಳಿದ್ರೆ ನಾನು ಅದೇ ಹೇಳಿದೆಲ್ಲ, 2017ರಲ್ಲಿ ನಾನು ಮೇಯರ್ ಆಗಿದ್ದಾಗ ಗಾಡಿಯನ್ನು ನಾನು ಚೇಸ್ ಮಾಡ್ಕೊಂಡು ಹೋಗಿ ನಾನು ಅವನನ್ನು ಹಿಡ್ದಿದ್ದೇನೆ. ನಾನು ತುಂಬಾ ಹೋಗಿ ಹಿಡಿದು ಮತ್ತೆ ಅವ ನನ್ನ ಕೈಯಿಂದ ತಪ್ಪಿಸಿಕೊಂಡು ಅವ ಓಡಿ ಹೋದದ್ದು. ಇದನ್ನು ನಾನು ಆವಾಗ ಚಂದ್ರಶೇಖರ್ ಕಮಿಷನರ್ ಆಗಿದ್ರು. ಸೊ ಅವರಿಗೆ ನಾನು ಇನ್ಫಾರ್ಮ್ ಮಾಡಿ ಇಲ್ಲ ಹಿಡಿತೇವೆ ಆಗ್ತದೆ ಹಾಗೆ ಹೀಗೆ ಹೇಳಿದ್ರೆ ಮತ್ತೆ ಅದನ್ನ ಸುಮ್ನೆ ಇದ್ದು ಬಿಟ್ರು. ಇದೇನು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಜೈಲಿನೊಳಗಿರುವಂತ ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೆ ಇದು ಗೊತ್ತಿಲ್ಲದೆ ನಡೆಯುವುದಿಲ್ಲ. ನಾನೊಂದು ಸಿಂಪಲ್ ಆಗಿ ಹೇಳುವಂತದ್ದು. ನೀವ್ ಹೇಳಿದ್ದು 2017 ಅಲ್ಲಿಂದ್ರ ಇಲ್ಲಿ ತನಕ ಅಂದ್ರೆ ಗೊತ್ತಿಲ್ಲದೆ ಇರತ್ತಾ? ಅವ್ರು ಅಣತಿಯಂತೆ ಆಗ್ತಿರಬಹುದಲ್ಲ? 100%. ಯಾಕಂತ ಹೇಳಿದ್ರೆ ಇವತ್ತು ನಿನ್ನೆ ಅವನು ಬಿಸಾಡುವಂತ ಸಂದರ್ಭದಲ್ಲಿ ನಾನು ಅವನನ್ನು ಯಾರು ಬಿಸಾಡಿದಾನೆ ಅವನನ್ನು ನಾನು ಹಿಡಿಲಿಕ್ಕೆ ಅಂತ ಹೇಳಿ ನಾನು ಹೋದೆ, ಹಿಂಬಾಲಿಸಿಕೊಂಡು ಅವನ ಟೂ ವೀಲರ್ ನಾನು ಕಾರಲ್ಲಿ ಹೋಗಿ ನಾನು ವಾಪಸ್ ಜೈಲ್ ಹತ್ರ ಬಂದೆ. ಅಂದ್ರೆ ಇಮಿಡಿಯೇಟ್ ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಆದ್ರೂ ಸಹ ನಾನು ಬಂದಾಗ ಅಲ್ಲಿ ಒಬ್ಬ ಪೊಲೀಸ್ ಕೂತಿದ್ದಾನೆ. ನಾನು ಕೇಳಿದೆ ಅವನಿಗೆ ನೀನ್ ಎಷ್ಟೊತ್ತಿಂದ ಇಲ್ಲಿದ್ದಿ ಅಂತ. ನಾನು 1.5 ಗಂಟೆಯಿಂದ ಇದ್ದೇನೆ ಹೇಳ್ತಾರೆ. ಅದ್ರ ಸರಿ ಬಿಸಾಡಿದ ಕರೆಕ್ಟ್ ಆಪೋಸಿಟ್ ಅಲ್ಲೇ ಕೂತಿದ್ದಾರೆ ಚೇರ್ ಹಾಕೊಂಡು. ಸೊ ಅಲ್ಲಿ ಅವನಿಗೆ ಕೇಳುವಾಗ ಅವನು ಹೇಳ್ತಾ ಇರೋದು ಇಲ್ಲ ನಾನ್ ನೋಡಿಲ್ಲ
ಅಂತ ಹೇಳ್ತಾನೆ. ಹಾಗಿದ್ರೆ ಇದು ಏನು ಅಂತ ಹೇಳಿದ್ರೆ ಇದು ಸುಮ್ಮನೆ ನೋಡಿ ಮಾಧ್ಯಮದವರಿಗೆ, ನಿಮಗೆ ಮತ್ತು ನಮ್ಮಂತವರಿಗೆ ಜನಪ್ರತಿನಿಧಿಗಳಿಗೆ ಆಗ್ಬೋದು ಅಥವಾ ನಿಮಗೆ ಇರ್ಬೋದು, ನಮಗೆ ಇಬ್ಬರಿಗೆ ಕೆಲಸ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಏನಿರ್ಬೋದು, ಏನ್ ಸಪ್ಲೈ ಮಾಡ್ತಾ ಇದಾರೆ ಅಂತ ಪೊಟ್ಟಣದಲ್ಲಿ, ಅದು ಪ್ರಶ್ನೆ ನಮಗೆ. ಅಲ್ಲ, ಬೇಜವಾಬ್ದಾರಿಯ ಉತ್ತರ ಕೊಟ್ಟರು ಯಾರು ಜೈಲರ್ ಏನಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸರಿ ಅವ್ರಿಗೆ ಏನಂತ ಹೇಳಿದ್ರೆ ನನ್ನ ಕಾರಲ್ಲಿ ರೆಕಾರ್ಡ್ ಆಗಿದೆ, ಅವ್ರಿಗೆ 100% ಗೊತ್ತಿತ್ತು ನನ್ನ ಕಾರಲ್ಲಿ ರೆಕಾರ್ಡ್ ಆಗಿದೆ, ಇಲ್ಲದಿದ್ರೆ ಅವ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ರು. ಲಾಸ್ಟ್ ಟೈಮ್ 2017ರಲ್ಲಿ ಅವ್ರು ನನ್ನ ಹತ್ರ ಹೇಳಿದ್ರು, ಇಲ್ಲ ಅದೇನು ಬಿಸಾಡಿಲ್ಲ ಮೇಡಮ್ ಅಂತ ಹೇಳಿ ನನ್ನನ್ನು ಇದು ಮಾಡಿದ್ರು. ಬಟ್ ನಾನು ಅವನನ್ನು ಹಿಡಿದಿದ್ದವ ತಪ್ಪಿಸ್ಕೊಂಡು ಹೋದ, ಅದು ಬೇರೆ ಪ್ರಶ್ನೆ. ಬಟ್ ಅವರು ಆ ರೀತಿ ಹೇಳಿದ್ರು ನನ್ನ ಹತ್ರ, ಇಲ್ಲ ಏನು ಬಿಸಾಡ್ಲಿಲ್ಲ, ಸಿಕ್ಲಿಲ್ಲ, ಕ್ಯಾಮರಾ ಇಲ್ಲ, ಹಾಗೆ ಹೇಳಿದ್ರು. ಅಟ್ಲೀಸ್ಟ್ ಕವಿತಾ ಮೇಡಮ್ ಈಗ ಮುನ್ನೆಲೆಗೆ ಬಂತಲ್ಲ ಸಾಕ್ಷಿಗಳ ಸಮೇತ, ಅಟ್ಲೀಸ್ಟ್ ಈಗೇನ್ ಕ್ರಮ ಆಗುತ್ತೆ? ಈಗ 100% ಈಗ ನೋಡಿ ಸಾಕ್ಷಿ ಸಮೇತ ದೇವ್ರು ನನಗೆ ಲಾಸ್ಟ್ ಟೈಮ್ ಇವ್ರು ಈ ರೀತಿ ಹೇಳಿದಕ್ಕೆ ನೋಡಿ ನನ್ನ ಕೈಗೆ ಸಿಕ್ಕಾಕೊಂಡ್ರು. ಕರೆಕ್ಟ್. ಆಮೇಲೆ ಇಲ್ಲಿ ಏನಂತ ಹೇಳಿದ್ರೆ 2 ಇಲಾಖೆಯವರಿಗೆ ಗೊತ್ತಿದೆ, ಪೊಲೀಸ್ ಇಲಾಖೆ ಇರ್ಬೋದು, ಒಳಗಿನವರಿಗೆ ಇರ್ಬೋದು, ಇಬ್ಬರಿಗೆ ಗೊತ್ತಿದೆ. ಗೊತ್ತಿಲ್ಲದೆ ಖಂಡಿತವಾಗಿ ನಡೆಯುವುದಿಲ್ಲ. ತಂದಿದ್ದೀರಾ, ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಈಗಾದ್ರೂ ಪೊಲೀಸ್ ಇಲಾಖೆ ಜೈಲಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಫಾಲೋ ಅಪ್ ಮಾಡೋಣ. ಧನ್ಯವಾದಗಳು ರಿಪಬ್ಲಿಕ್